ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ನಾನಿವತ್ತೊಂದು ನಿಮಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆದಂಥ ಒಂದು ಧಾರಾವಾಹಿಯ ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೇನೆ. ಯಾವ ಧಾರಾವಾಹಿಯ ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿರ್ತೀರಾ. ಇನ್ಫೋಸಿಸ್ ನಾರಾಯಣ್ ಮೂರ್ತಿ ರೀತಿ ಪತ್ನಿ ಬರಹಕ್ಕೆ ಬೆಂಬಲ ಕೊಟ್ಟ ಗೌತಮ್ ದಿವಾನ್. ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಭೂಮಿಕಾ ಕುರಿತಂತೆ ಕತೆ ಸಾಗ್ತಾ ಇದೆ. ಈಗ ಇಬ್ಬರು ಮಕ್ಕಳ ಜೊತೆಗೆ ಈ ದಂಪತಿ ಖುಷಿಯಿಂದ ಜೀವನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳು ಮಾಡಿದ ತರಲೆ ನಿಜಕ್ಕೂ ಭೂಮಿಕಾಗೆ ದೊಡ್ಡ ಸರ್ಪ್ರೈಸ್ ನೀಡಲಿದೆ. ಜೋಗಿ ಅಭಿಮಾನಿ ಭೂಮಿಕಾ. ಹೌದು, ಭೂಮಿಕಾಗೆ ಪುಸ್ತಕ ಅಂದರೆ ತುಂಬ ಇಷ್ಟ. ಅವಳು ಸದಾ ಲೇಖಕ ಜೋಗಿ ಪುಸ್ತಕಗಳನ್ನು ಓದುತ್ತಿದ್ದಳು. ಈ ಹಿಂದೆ ಗೌತಮ್ ದಿವಾನ್ ಭೂಮಿಕಾಗೆ ಜೋಗಿಯನ್ನು ಮೀಟ್ ಮಾಡಿಸಿದ್ದನ್ನು ಇದಂತೂ ಅವಳಿಗೆ ದೊಡ್ಡ ಖುಷಿ ಕೊಟ್ಟಿತ್ತು. ಡೈರಿ ಬರೆಯುವ ಹವ್ಯಾಸ. ಭೂಮಿಕಾಗೆ ಡೈರಿ ಬರೆಯುವ ಹವ್ಯಾಸ ಇತ್ತು. ಮೊದಲಿನಿಂದಲೂ ಅವಳು ಡೈರಿ ಬರೆಯುತ್ತಾ ಇದ್ಲು. ಗೌತಮ್ ಮೇಲೆ ಲವ್ ಆದಾಗಲೂ ಕೂಡ, ಬೇಸರ ಆದಾಗಲೂ ಕೂಡ ಅವಳು ಡೈರಿಯಲ್ಲಿ ಬರಿತಾ ಇದ್ಲು. ಒಟ್ಟಿನಲ್ಲಿ ಅವಳ ಮನಸ್ಸಿನಲ್ಲಿ ಇರೋದನ್ನು ಶೇರ್ ಮಾಡಿಕೊಳ್ಳಲು ಡೈರಿ ಉತ್ತಮ ಸ್ನೇಹಿತ. ಈಗ ಡೈರಿ ಸಿಕ್ಕಿದೆ. ಈಗ ಮಕ್ಕಳು ಮಾಡಿದ ತರಲೆಯಿಂದ ಭೂಮಿಕಾ ಡೈರಿ ಗೌತಮ್ ಕೈಗೆ ಸಿಕ್ಕಿದೆ. ಬೇರೆಯವರ ಡೈರಿ ಓದೋದು ತಪ್ಪು ಎಂದು ಗೊತ್ತಿದ್ರೂ ಕೂಡ ಅವನು ಈಗ ಪತ್ನಿ ಡೈರಿಯನ್ನು ಓದಿದ್ದಾನೆ. ಆಗ ಡೈರಿಯಲ್ಲಿರುವ ಕವನಗಳು, ವಿಷಯಗಳು ಅವನನ್ನು ಇಂಪ್ರೆಸ್ ಮಾಡಿವೆ. ಹೀಗಾಗಿ ಇದನ್ನು ಬುಕ್ ಮಾಡಿಸಿ ಎಲ್ಲರಿಗೂ ತಲುಪಲಿ ಎಂದು ಅವನು ಆಸೆ ಪಡುತ್ತಿದ್ದಾರೆ. ಭೂಮಿಕಾಗೆ ಇದು ದೊಡ್ಡ ಸರ್ಪ್ರೈಸ್ ಆಗಿರಲಿದೆ ಎಂದು ಗೌತಮ್ ಅಂದುಕೊಂಡಿದ್ದಾನೆ. ನಾರಾಯಣ್ ಮೂರ್ತಿ ರೀತಿ ಬೆಂಬಲ. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಅವರು ಪತ್ನಿ ಸುಧಾಮೂರ್ತಿಗೆ ಸದಾ ಬೆಂಬಲ ಕೊಡುತ್ತಿದ್ದಾರೆ. ಸುಧಾಮೂರ್ತಿಯವರಂತೂ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಈ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ ಪತ್ನಿ ಅಕ್ಷರಕ್ಕೆ, ಬರಹಕ್ಕೆ ಬೆಂಬಲ ಕೊಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಪ್ರೈಸ್ ನೋಡಿ ಭೂಮಿಕಾ ಏನು ಹೇಳ್ತಾಳೆ ಎಂದು ಕಾದು ನೋಡಬೇಕಿದೆ. ಈ ಒಂದು ಧಾರಾವಾಹಿಯ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ. ಬಾಯ್ ಬಾಯ್.